ಪ್ರಯಾಗ್ರಾಜ್ನಲ್ಲಿ 144 ವರ್ಷದ ನಂತರ ಮಹಾಕುಂಭಮೇಳ ನಡೀತಿದ್ದು ಪ್ರಪಂಚದಾದ್ಯಂತ ಕೋಟ್ಯಂತರ ಭಕ್ತ ಸಮೂಹ ಪವಿತ್ರ ಗಂಗೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಿದೆ. ಆದರೆ ಕುಂಭಮೇಳದಲ್ಲಿ ಎಲ್ಲರ ಚಿತ್ತವನ್ನ ಸೆಳೆತಿರೋದು ಮಾತ್ರ ನಾಗಸಾಧುಗಳ ತೀರ್ಥ ಸ್ನಾನ. ಹೌದು, ಕುಂಭಮೇಳ ಬಂದಾಗ ಹೆಜ್ಜೇನಿನಂತೆ ನುಗ್ಗಿ ಬರೋ ಈ ನಾಗಸಾಧುಗಳು ಕುಂಭಮೇಳಕ್ಕೆ ತೆರೆ ಬೀಳ್ತಿದ್ದಂತೆ ನೇರವಾಗಿ ಹಿಮಾಲಯದ ರಹಸ್ಯ ಗುಹೆಗಳಲ್ಲಿ ಕಠಿಣ ತಪಸ್ಸಿಗೆ ಕೂತು ಬಿಡ್ತಾರೆ. ನಾಗಸಾಧುಗಳ ಬದುಕು ಅದೆಷ್ಟು ನಿಗೂಢ ಅನ್ನಿಸ್ತದೆಯೋ ಇವರಿಗೆ ನೀಡುವ ದೀಕ್ಷೆ ಕೂಡ ಅಷ್ಟೇ ರಹಸ್ಯವಾಗಿದೆ. ಭಯಾನಕ ಸಂಗತಿ ಏನಂದ್ರೆ ನಾಗಸಾಧುಗಳಾಗಿ ದೀಕ್ಷೆ ಪಡೆಯುವ ವೇಳೆ ಜೀವವನ್ನ ಕಳೆದುಕೊಳ್ಳುವ ಸನ್ನಿವೇಶವೂ ಕೂಡ ನಿರ್ಮಾಣವಾಗತ್ತೆ. ಪ್ರಾಣವನ್ನ ಬಿಡ್ತೀವಿ ಅಥವಾ ನಾಗಸಾಧು ಆಗ್ತೀನಿ ಅನ್ನೋ ಧೈರ್ಯ ಇರೋರು ಮಾತ್ರ ನಾಗಸಾಧು ದೀಕ್ಷೆಯನ್ನ ಪಡೆಯುವುದಕ್ಕೆ ಬರ್ತಾರೆ. ಇನ್ನು ಸಂಸ್ಕೃತದಲ್ಲಿ ನಾಗ ಅಂದರೆ ಬೆಟ್ಟ ಎಂದರ್ಥ. ಬೆಟ್ಟದಂತಹ ತಾಕತ್ತಿನ, ಬೆಟ್ಟದಂತಹ ದೃಢ ಮನಸ್ಸಿನ, ಬೆಟ್ಟದಂತಹ ಏಕಾಗ್ರತೆಯ ಕಲಿಗಳನ್ನ ನಾಗಸಾಧುಗಳು ಅಂತಾರೆ. ನಾಗಸಾಧು ಆಗೋದು ವೇದಾಂತಗಳನ್ನ ಹೇಳಿದಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ವೇದಾಧ್ಯಯನದ ಜೊತೆಗೆ ಸಕಲ ಶಾಸ್ತ್ರ ವಿದ್ಯೆಗಳನ್ನ ಕಲಿಯೋ ಕಲಿಗಳ ಕಠಿಣ ತರಬೇತಿ ಇದು. ಆದ್ರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಬಹುದೊಡ್ಡ ಅಖಾಡ ಎನಿಸಿಕೊಂಡಿರೋ ಜುನ ಅಖಾಡ ಸುಮಾರು 7,000 ಮಂದಿಗೆ ನಾಗಸಾಧು ದೀಕ್ಷೆಯನ್ನ ನೀಡಿದೆ. ನಾಗಸಾಧು ಆಗೋದಕ್ಕೂ ಮುನ್ನ ನಾನು ನಾಗಸಾಧು ಆಗ್ತೀನಿ ಅಂತ ಬಂದವರಿಗೆ ಮೊದಲು 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತೆ. 10 ವರ್ಷಗಳ ಬಳಿಕ ಆಯ್ಕೆಯಾಗುವ ಮಂದಿಗೆ ಪ್ರತಿ ಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಎನಿಸಿಕೊಂಡಿರೋ ಜುನ ಅಖಾಡದ ನೇತೃತ್ವದಲ್ಲಿ ನಾಗಸಾಧು ದೀಕ್ಷೆಯನ್ನ ನೀಡಲಾಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಪಂಚಮುಂಡನದೊಂದಿಗೆ ನಾಗಸಾಧು ದೀಕ್ಷೆಯ ಪ್ರಕ್ರಿಯೆ ಆರಂಭವಾಗುತ್ತೆ. ಅಡಿಯಿಂದ ಮುಡಿಯವರೆಗೆ ದೇಹದ 5 ಭಾಗಗಳಲ್ಲಿ ಬೆಳೆಯುವ ಎಲ್ಲಾ ಕೂದಲನ್ನ ತೆಗೆದು ಬಳಿಕ ಆ ಮೈ ತುಂಬಾ ಭಸ್ಮವನ್ನ ಬಡಿಯಲಾಗತ್ತೆ. ಅದಾದ ನಂತರ ತನ್ನ ಹಿಂದಿನ 7 ಜನ್ಮ ಹಾಗೂ ಮುಂದಿನ 7 ಜನ್ಮ ಸೇರಿ ತಂದೆ ತಾಯಿಗೆ ಪಿಂಡ ಪ್ರದಾನ ಮಾಡಬೇಕು. ತಂದೆ ತಾಯಿ ಬದುಕಿದ್ದರೂ ಸಹ ಅವರಿಗೆ ಪಿಂಡ ಪ್ರದಾನವನ್ನ ಮಾಡಲೇಬೇಕು. ಇದಕ್ಕಿಂತಲೂ ಘೋರ ಅನಿಸೋದು ತಮ್ಮ ಪ್ರಾಣಕ್ಕೂ ತಾವೇ ಪಿಂಡ ಪ್ರದಾನವನ್ನ ಮಾಡಬೇಕು. ಆ ಮೂಲಕ ತಮ್ಮ ದೇಹಕ್ಕೂ ತಮಗೂ ಅಧಿಕಾರವಿಲ್ಲ ಅನ್ನೋದನ್ನ ಶಾಸ್ತ್ರೋಕ್ತವಾಗಿ ಒಪ್ಪಿಕೊಳ್ಳಲೇಬೇಕು. ಆ ಬಳಿಕ ನಾಗಸಾಧು ಆಗುವ ವ್ಯಕ್ತಿಯ ಆತ್ಮವಷ್ಟೇ ಅವರಿಗೆ ಸೇರಿದ್ದು, ಉಳಿದಂತೆ ದೇಹವು ಅವರ ಸುಪರ್ದಿಗೆ ಸೇರಲ್ಲ. ದೇಹ ಅವರು ಸೇರುವ ಅಖಾಡದ ಸುಪರ್ದಿಗೆ ಸೇರತ್ತೆ. ಇದೇ ಕಾರಣಕ್ಕೆ ನೋಡಿ ಜೀವ ಬಿಟ್ಟು ಹೊಸ ಜೀವ ಪಡೆಯುವ ಸಾಹಸದ ಪ್ರಕ್ರಿಯೆಯಲ್ಲಿ ನಾಗಸಾಧುಗಳು ಗೆದ್ದು ಬರಬೇಕಾಗತ್ತೆ. 10 ವರ್ಷಗಳ ಕಠಿಣ ಪರೀಕ್ಷೆಯ ಬಳಿಕವೇ ಕುಂಭಮೇಳದಲ್ಲಿ ವಿಜಯ ಹವನ ಸಂಸ್ಕಾರದಿಂದ ದೀಕ್ಷೆಯ ಪ್ರಕ್ರಿಯೆ ಆರಂಭಿಸುತ್ತಾರೆ. ವಿಜಯ ಹವನ ಸಂಸ್ಕಾರ ದೀಕ್ಷೆ ಅಂದ್ರೆ ಸತತ 24 ಗಂಟೆಗಳ ಕಾಲ ಉಪವಾಸವಿದ್ದು ಹನಿ ನೀರನ್ನು ಮುಟ್ಟದೆ ನಾಗಸಾಧು ಆಗೋದಕ್ಕೆ ದೇಹ ಮನಸ್ಸುಗಳನ್ನ ಸಜ್ಜುಗೊಳಿಸುವ ಪ್ರಕ್ರಿಯೆಯ ಮೊದಲ ಅಧ್ಯಾಯ. ವಿಜಯ ಹವನ ಸಂಸ್ಕಾರದ ಬಳಿಕ ಅಖಾಡಕ್ಕೆ ನೂತನ ನಾಗಸಾಧುಗಳನ್ನ ಕರೆದೊಯ್ಯಲಾಗತ್ತೆ. ಅಲ್ಲಿ ಧರ್ಮ ಧ್ವಜದ ಕೆಳಗೆ ಕೂರಿಸಿ ಹಿರಿಯ ನಾಗಸಾಧುಗಳು ಬಂದು ಅಸಲಿ ಪ್ರಕ್ರಿಯೆಯನ್ನ ಆರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಪ್ರಾಣವೂ ಹೋಗಬಹುದು. ಆ ನಡು ರಾತ್ರಿಯ ಕಠಿಣ ಪ್ರಕ್ರಿಯೆಯ ಬಗ್ಗೆ ಯಾರಂದ್ರೆ ಯಾರಿಗೂ ಕೂಡ ಹೇಳೋದಿಲ್ಲ. ಅಲ್ಲಿ ಯಾವ ಪೂಜೆ, ಯಾವ ಮಂತ್ರ ಹೇಳ್ತಾರೆ ಅನ್ನೋದು ಗುರುವಿಗೆ ಮಾಡುವ ಮೋಸ ಎಂದೇ ನಂಬಲಾಗತ್ತೆ. ಹಾಗಾಗಿ ಯಾವೊಬ್ಬ ನಾಗಸಾಧು ಕೂಡ ಆ ಬಗ್ಗೆ ಹೇಳೋಕೆ ಹೋಗಲ್ಲ. ಆ ರಹಸ್ಯ ಹಾಗೂ ಕಠಿಣ ದೀಕ್ಷೆಯ ಪ್ರಕ್ರಿಯೆ ಜೀವದೊಂದಿಗೆ ಆಡುವ ಆಟವೇ ಆಗಿರುತ್ತೆ. ಅತ್ಯಂತ ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ನಾಗಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟಾರೆ ಸಾವನ್ನೇ ಗೆದ್ದು ದೇಹದ ಆಸೆಯನ್ನ ಬಿಟ್ಟು ಆತ್ಮವನ್ನ ಪರಮಾತ್ಮನ ಸೇವೆಗೆ ಮುಡುಪಿಟ್ಟು ನಾಗಸಾಧು ಆಗೋದು ಸನಾತನ ಧರ್ಮದಲ್ಲಿ ಅತ್ಯುನ್ನತವಾದದ್ದು. ಇದಿಷ್ಟು ನಾಗಸಾಧುಗಳ ದೀಕ್ಷೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.